ನನ್ನ ಜೀವನದಲ್ಲಿ ಫಸ್ಟ್ ಪಿಕ್ಚರ್ ಅಂದರೆ ಗೀತಾ, ಶಂಕರ್ ನಾಗ್ ಡೈರೆಕ್ಷನ್ನು. ಅದಕ್ಕೆ ನಾನು ಇರೋವರೆಗೂ ನೆನೆಸ್ಕೋಬೇಕು ಅಂದರೆ ನಮ್ಮ ಬಿ ಸಿ ಗೌರಿಶಂಕರ್ ಅವರು. ತಿರುಗಿ ಒಂದು 2-3 ಪಂಚ್ ಹೇಳ್ಕೊಟ್ರು ಸರ್. ಹೇಳ್ಕೊಟ್ಟಾದ್ಮೇಲೆ ನನಗೆ ಇನ್ನೂ ಆ ಮೈ ನೋವು ಹೋಗಿರಲಿಲ್ಲ. ನನಗೆ ಪೇನ್ ಯಾಕೆ ಹೇಳ್ತೀರಾ, ಹಿಂಗೆ ಬಗ್ಗಿದ್ರೆ ನೋವು, ಹಿಂಗೆ ಹಿಡ್ಕೊಂಡ್ರು ನೋವು. ಹೌದಪ್ಪ, ಜನ ನೋಡೋದು ವಿಲನ್ನು ಬರೀ 2 ಏಟಿಗೆ ಹೊಡೋಗ್ಬಿಡ ಅಂತಂದ್ರೆ ನಿನ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅಂದಾಗ ನನಗೂ ಸ್ವಲ್ಪ ಒಳಗಡೆ ಕಲಾವಿದ ಎದ್ರು ಏನು 2500 ರೂಪೀಸ್. ನಾನು ಅದನ್ನ 6 ತಿಂಗಳಾದ್ರೂ ನಾನು ಚೆಕ್ಕೆ ಹಾಕಿಲ್ಲ ಸರ್. ತಗೊಂಡು ದೇವ್ರ ಹತ್ರ ಇಟ್ಬಿಟ್ಟಿದ್ದೀನಿ ನಾನು. ಚೆಕ್ ಹಾಕೇ ಇಲ್ಲ ನಾನು ಸರ್. ಆ ಪಿಕ್ಚರ್ಗೆ ಟೋಟಲ್ ನನಗೆ ರೆನ್ಯುಮರೇಷನ್ 7,500 ಸರ್. ಫಸ್ಟ್ ಪಿಕ್ಚರ್ಗೆ 2.5 ಇನ್ನೂ ನನಗೆ ಅದು ಇವಾಗ ಕೊಟ್ಟಂಗಿದೆ. ನನಗೆ ಡಬ್ಬಿಂಗ್ ಬಂದ್ಬಿಡ, ನೀನೇ ವಾಯ್ಸ್ ಮಾತಾಡೋ ಅಂದರು. ನಿಮ್ಮ ಕೈಲೇ ಮಾಡಿಸೋದು? ಹಾಂ, ನನ್ನ ಕೈಲೇ. ಫಸ್ಟ್ ಪಿಕ್ಚರಿಂದ ನಂದೆ ಸರ್. ಇದುವರೆಗೂ ನನಗೆ ಯಾರು ಡಬ್ಬಿಂಗ್ ವಾಯ್ಸ್ ಕೊಟ್ಟಿಲ್ಲ. ಪ್ರಿನ್ಸಿಪಲ್ ನಮ್ಮ ಗಿರೀಶ್ ಕಾಸರಳ್ಳಿ ಹತ್ರ ಹೇಳಿದ್ದಾರೆ, ಇಲ್ಲಿ ಯಾರೋ ನಿಮ್ಮ ಹುಡುಗ ಇದ್ದಾನೆ ಅಂತಿಲ್ಲ ಸರ್, ಸ್ಟೂಡೆಂಟು ಗೋಪಾಲ್ ಕೃಷ್ಣ ಅಂತ, ಅವ್ರನ್ನ ಶಂಕರ್ ನಾಗ್ ಅವ್ರು ನೋಡ್ಬೇಕಂತೆ, ಕಳಿಸ್ಕೊಡಿ ಸರ್ ಅವ್ರನ್ನ ಅಂತ. ಹೌದಾ, ಓಕೆ ಅಂದ್ಬಿಟ್ಟು ಅವರೇ ಬಂದರು. ಗೋಪಾಲ್ ಕೃಷ್ಣ ಬನ್ನಿ ಅಂತ ಕ್ಲಾಸಿಗೆ ಬಂದರು. ಕ್ಲಾಸಲ್ಲಿದ್ದೀರಿ, ಇಲ್ಲಿ ಬನ್ನಿ, ಸ್ವಲ್ಪ ಹೊರಗಡೆ ಬನ್ನಿ ಅಂದರು. ಹೊರಗಡೆ ಬಂದೆ. ಶಂಕರ್ ನಾಗ್ ನಿಮ್ಗೆ ನೋಡ್ಬೇಕಂತೆ, ಹೋಗಿ ಬನ್ನಿ. ಸರಿ ಸರ್. ನಾನು ಶಂಕರ್ ನಾಗ್ ನನ್ನ ನೋಡ್ಬೇಕಂತೆ ಅಂದ ತಕ್ಷಣ ನನಗೆ ಸ್ವಲ್ಪ ಸ್ಕ್ರೀನಲ್ಲಿ ನೋಡಿದಂಥ ಹೀರೋಗಳು ಸ್ಟಾರ್ಟ್ ಆದವು. ಅಲ್ಲಿ ನಿಮ್ಮ ಹುಡುಗರುಗಳು ಗೊತ್ತಾಯ್ತಾ ನೀವು? ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಇನ್ನು. ನಾನು ಹೋದ್ಮೇಲೆ ಗೊತ್ತಾಗಿದೆ, ಅಲ್ಲಿವರೆಗೂ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಆ ಇನ್ಸ್ಟಿಟ್ಯೂಟಲ್ಲಿ ಒಬ್ಬ ರಾಜು ಅಂತ ಒಬ್ಬ ಇವನಿದ್ದ ಕ್ಲರ್ಕ್, ಅವನಿಗೆ ಗೊತ್ತಾಗ್ಬಿಟ್ಟಿದ್ದು. ಅವನು ಹೇಳಿದ್ದ ಎಲ್ರಿಗೂ, ಹುಡುಗರಿಗೆಲ್ಲ ಕ್ಲೋಸ್ ಆಗಿದ್ದಲ್ಲ ಅವನು. ಶಂಕರ್ ನಾಗ್ ಅವ್ರು ಕರ್ಸಿರೋದಪ್ಪ, ಅವ್ರು ನೋಡೋಕೆ ನಿಮ್ಗೆಲ್ಲ ಗೊತ್ತಿಲ್ವಾ, ಹಂಗೆ ಅಂದ್ಬಿಟ್ಟು ಅವನು. ಶಂಕರ್ ಏನು ಗುರು ಇನ್ಸ್ಟಿಟ್ಯೂಟಲ್ಲಿ ಇದ್ದಾಗಲೇ ಅವನಿಗೆ ಆಫರು, ಹಂಗೆ ಹಿಂಗೆ. ನನಗೆ ಸರಿ ನನಗೆ ಸರಿ ಸರ್ ಅಂತಂದೆ. ಕೂತ್ಕೊಳ್ಳಿ ಅಂದರು. ನನ್ನ ಹೆಸರು ದತ್ತು ಅಂತ ಅಂದ್ಬಿಟ್ಟು ಅವ್ರು ಇಂಟ್ರೊಡ್ಯೂಸ್ ಮಾಡಿ ಪ್ರೊಡಕ್ಷನ್ ಮ್ಯಾನೇಜರ್. ಅಳಬ್ರು. ನಿಮಗೆಲ್ಲ ಹೊಸದಿದು? ಹೊಸದು. ನನಗೆ ಯಾರು ಗೊತ್ತಿಲ್ವಲ್ಲ, ಇಂಡಸ್ಟ್ರಿನೇ ಗೊತ್ತಿಲ್ವಲ್ಲ. ಸರಿ ಕೂತ್ಕೊಂಡೆ. ಅಲ್ಲಿ ಮೌಂಟ್ಸ್ ಕಾರ್ಮಲ್ ಕಾಲೇಜಿಂದ ಮುಂದೆ ಬಂತು ಅಂದರೆ ಮಾಂಡ್ರೆ ಹೌಸ್ ಅಂತ ಒಂದು ಇದೆ. ಈಗಿಲ್ಲ ಅದು, ಈಗ ಹೊಡೆದು ಬೇರೆ ಏನೋ ಇದು ಮಾಡಿದ್ದಾರೆ. ಆ ಮನೇಲಿ ಶೂಟಿಂಗ್ ನಡೀತಾ ಇದೆ. ಯಾವುದು ಪಿಕ್ಚರು? ಗೀತಾ. ಶಂಕರಣ್ಣನ ಡೈರೆಕ್ಷನ್ನು. ಶಂಕರ್ ನಾಗ್ ಅವರು ಹೋದೆ, ಅಲ್ಲಿ ನಿಲ್ಲಿಸಿದ್ರು. ಬನ್ನಿರಿ ಒಳಗಡೆ ಅಂತಂದು. ಸರ್ ಬಂದಿದ್ದಾರೆ ನೋಡಿ. ಬಿ ಸಿ ಗೌರಿಶಂಕರ್ಗೆ ಹೇಳಿದ್ರು. ಗೌರಿಶಂಕರ್ ಇದ್ದರು. ಶಂಕರ ನೋಡ, ಗೋಪಾಲಕೃಷ್ಣ ಅಂತ ಈ ಹುಡುಗ ಬಂದಿದ್ದಾನೆ ನೋಡ, ಅದು ವಿಲನ್ ಕ್ಯಾರೆಕ್ಟ್ರು ಅಂತಿದ್ದಲ್ಲ, ಸ್ಟೂಡೆಂಟು ವಿಲನ್ ಕ್ಯಾರೆಕ್ಟ್ರಿಗೆ ಬೇಕು ಅಂತಿದ್ದಲ್ಲ ನೋಡ. ಶಂಕರ್ ನಾಗ್ ಬಂದರು. ಹಾಯ್ ಅಂದರು. ಹಲೋ ಸರ್ ಅಂದೆ. ಹಾಂ ಓಕೆ. ಈಗೆಲ್ಲ ನೋಡ್ಬಿಟ್ಟು ಅರು ಅಂದರು, ಅರುಂಧತಿ ಅವ್ರಿಗೆ. ಅವ್ರು ಬಂದರು. ಕ್ಯಾರೆಕ್ಟ್ರಿಗೆ ಹುಡುಗ ಓಕೆ ಗೋಪಾಲಕೃಷ್ಣ ಅಂತ. ಹಲೋ ಅಂದರು. ಅವ್ರಿಗೆ ಗೊತ್ತಲ್ಲ. ಹಲೋ. ನನಗೆಲ್ಲ ಹೊಸದು. ಶೂಟಿಂಗ್ ನಡೀತಾ ಇದೆ, ಎಲ್ಲ ಏನು ತುಂಬ್ಕೊಂಡವ್ರೆ. ಆಮೇಲೆ ರಮೇಶ್ ಭಟ್ ಇದ್ದರು, ಅಸೋಸಿಯೇಟ್. ಆಮೇಲೆ ಸೋಮು ಅಂತಿದ್ರು. ಅವರೆಲ್ಲ ವರ್ಕ್ ಮಾಡ್ತಾಯಿದ್ರು. ಸರಿ ಅಂತಂದರೆ ಅವರು ಅರುಂಧತಿ ಅವರು ಓಕೆ ಅಂದರು. ಓಕೆ ಕಣ, ಓಕೆ. ಸರಿ, ಒಂದು ಕೆಲಸ ಮಾಡಿ, ಟಿಫಿನ್ ಮಾಡಿದ್ಯೇನೋ ಅಂದರು. ಟಿಫಿನ್ ಆಗಿದೆ ಸರ್ ಅಂದೆ. ಏನು ಟಿಫಿನ್ ಏನು, ಊಟದ ಟೈಮು? ಓಕೆ, ಊಟ ಮಾಡೋಣ. ಊಟ ಮಾಡ್ಕೊಂಡು ಅಂತ ಕೂತ್ಕೋ ಅಂದರು. ಕೂತ್ಕೊಂಡು ಎಲ್ಲ ಶೂಟಿಂಗ್ ನೋಡ್ತಾ ನಿಂತಿದ್ದೆ. ನಿಮಗೆ ಕನಸು ಏನು ಇನ್ನೂ ಓಕೆ ಅಂದವ್ರೆ, ಏನೋಣ ಮುಂದಕ್ಕೇನಪ್ಪ ವಾಟ್ ಈಸ್ ನೆಕ್ಸ್ಟ್ ಅನ್ನೋ ಥರ ನಂದು. ಏನು ಒಂಥರ ಖುಷಿನೂ, ಒಳಗೊಂಥರ ಭಯನೂ, ಆತಂಕ. ಆಮೇಲೆ ಸರಿ, ಆಮೇಲೆ ಸರ್ ಊಟದ ಟೈಮ್ ಆಯಿತು, ಊಟ ಮಾಡಿ. ಅವರು ಮ್ಯಾನೇಜರ್ ಇದ್ದರು, ಬನ್ನಿ ಊಟಕ್ಕೆ ಕೂತ್ಕೊಳ್ಳಿ ಅಂದರು. ಅವರು ಡೈನಿಂಗ್ ಟೇಬಲಲ್ಲಿ ಕೂತವ್ರು ಊಟಕ್ಕೆ. ನನ್ನ ಅಲ್ಲೇ ಕರ್ಕೊಂಡೋಗಿ ಕೂರಿಸ್ಬಿಟ್ರು. ಮುಜುಗರ ನನಗೆ. ಸೊ ಶೂಟಿಂಗ್ ಊಟ ಫಸ್ಟು ಅದೇ ಸರ್ ಅಲ್ಲೇ ಮಾಡಿದ್ದೀನಿ. ಊಟ ಮಾಡ್ತಾಯಿದ್ದೀನಿ. ಊಟ ಆದಮೇಲೆ ಸರ್ ಬರ್ತೀನಿ ಸರ್ ಹೋಗುವೆ, ಏನು ಅರ್ಜೆಂಟೇನಾ ಅಂದರು. ಏನಿಲ್ಲ ಸರ್. ಓಕೆ ಸರ್, ಪರ್ಮಿಷನ್ ತಗೊಂಡ್ತಾನೆ ಬಂದಿದ್ಯಾ ಅಂದರು. ಹೌದು ಸರ್. ಮತ್ತೆ ಕೂತ್ಕೊಂಡ್ರೆ ಇವ್ನು ಕಾಸ್ಟ್ಯೂಮ್ ಮೆಜರ್ಮೆಂಟ್ ಎಲ್ಲ ತೊಗೊಳ ಅಂತಂದರು.
ಕಾಸ್ಟ್ಯೂಮ್ ಮೆಜರ್ಮೆಂಟ್ ಅಂತ ತಕ್ಷಣ ನನಗೆ ಏನಪ್ಪ ಫಸ್ಟ್ ಪಿಕ್ಚರು ಕಾಸ್ಟ್ಯೂಮ್ ಮೆಜರ್ಮೆಂಟ್ ಅವ್ನು ಬಂದು ಆಲೆ ಟೇಪ್ ಕೀಪ್ ಎಲ್ಲ ತಗೊಂಡ್ಬಂದ್ಬಿಟ್ರು ಕಾಸ್ಟ್ಯೂಮರು ಎಲ್ಲ ಕೊಟ್ಟೆ ಎಲ್ಲ ಆಯಿತು ಟೋಟಲಿ ಎಷ್ಟು ಸೀನ್ ಬರುತ್ತೆ ಅಷ್ಟು ಇದು ರೆಡಿ ಆಗ್ಬೇಕಣ್ಣ ಅವನಿಗೆ ಸೆಟಪ್. ಇನ್ನು ನೆಕ್ಸ್ಟ್ ವೀಕು ಬರುತ್ತೆ ಒಂದು ಕ್ಯಾರೆಕ್ಟ್ರು ಹಂಗೆ ಹಿಂಗೆ ಓಕೆ ಸರ್ ಎಲ್ಲ ಪರ್ಚೇಸ್ ಮಾಡ್ಬಿಡ್ತೀನಿ ಸರ್ ಹಿಂಗೆ ಸರ್ ಎಲ್ಲ ಆಮೇಲೆ ಫೈಟ್ ಗಿಟ್ ಎಲ್ಲ ಬರುತ್ತೆ ಅವ್ರಿಗೆ ನನಗೆ ಅದು ಬೇರೆ ಭಯ ಫೈಟ್ ಗಿಟ್ಟೆಲ್ಲ ನನ್ನ ಕಿವಿ ಕೇಳಿಸ್ತಾ ಇದೆ ಅವ್ರು ಮಾತಾಡೋದೆಲ್ಲ ಫೈಟ್ ಗಿಟ್ಟೆಲ್ಲ ಬರುತ್ತೆ ಆಮೇಲೆ ಗಿಂಕ್ಲೆಟ್ ಎಲ್ಲ ತಗೊಬಂದಿರಿ ಯಾವುದಕ್ಕೆ ಸೇಫ್ಟಿಗೆ ಹೊಸಬ ಪಾಪ ಹುಡುಗ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾವ್ರೆ ಆಮೇಲೆ ಆಯ್ತು ಸರ್ ಓಕೆ ಇನ್ನು ಎಷ್ಟು ದಿವಸ ಇದೆ ಇನ್ನು ನಿಮ್ಮ ಇನ್ಸ್ಟಿಟ್ಯೂಟು ಟ್ರೈನಿಂಗ್ ಎಷ್ಟು ದಿವಸ ಸರ್ ಇನ್ನೊಂದು ಎರಡೂವರೆ ತಿಂಗಳಿದೆ ಸರ್ 2 ತಿಂಗಳಿದೆ ಅಷ್ಟೇ ಪರವಾಗಿಲ್ಲ ಬಿಡಿ ನಾನು ಅಲ್ಲಿ ಗಿರೀಶ್ ಹತ್ರ ಮಾತಾಡ್ತೀನಿ ನಾನು ಅಂದ್ಬಿಟ್ಟು ಸರಿ ಸರ್ ಬರ್ತೀನಿ ಕೂತ್ಕೊಳ್ಳೋ ಹೋಗುವೆ ಅಂದರು ತಿರುಗಿ ಅಲ್ಲೇ ಕೂತ್ಕೊಂಡೆ ಸರ್ ಆಮೇಲೆ ಬ್ರೀಫ್ಕೇಸ್ ತೊಗೊಂಬರೋ ಅಂದರು ಹಿಂಗೆ ಕೂತಿದ್ದೀವಿ ಸರ್ ನಾವು ನೀವು ಕೂತಂಗೆ ನನ್ನ ಪಕ್ಕ ಬಂದು ಕೂತ್ಕೊಂಡ್ರಿ ಹಿಂಗೆ ನಾನು ಅಲ್ಲಿ ಕೂತಿದ್ದೆ ಹಿಂಗೆ ಬಂದರು ಬ್ರೀಫ್ಕೇಸ್ ತೊಗೊಂಬಂದರೆ ಅವರು ಚೆಕ್ ಬುಕ್ ಎಲ್ಲ ತೆಗೆದುಬಿಟ್ರು ನಾನು ಯಾರಿಗೋ ಕೊಡೋಕ್ಕೆ ಏನೋ ಬರೀತಾರೇನೋ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಆಮೇಲೆ ಅವರು ಲೆಫ್ಟ್ ಹ್ಯಾಂಡು ಎಲ್ಲ ರೈಟಿಂಗ್ ಶಂಕರ್ ಸರ್ ಲೆಫ್ಟ್ ಹ್ಯಾಂಡು ಸರ್ ಓಪನ್ ಮಾಡಿಬಿಟ್ಟು ನಿನ್ನ ಹೆಸರೇನಾ ಗೋಪಾಲಕೃಷ್ಣ ಅಂತ ಗೋಪಾಲಕೃಷ್ಣ ಅಷ್ಟೇನಾ ಏನು ಇನ್ಷಿಯಲ್ ಏನಾರು ಇದೆಯಾ ಗೋಪಾಲಕೃಷ್ಣ ಪಿ ಅಂತ ಸರ್ ಹಾಂ ಪಿ ಗೋಪಾಲಕೃಷ್ಣ ಏನು ನಿಮ್ಮ ತಂದೆ ಹೆಸರು ಪುಟ್ಟಸ್ವಾಮಾಚಾರಿ ಸರಿ ಸರ್ ಆಯ್ತು ಅಂದ್ಬಿಟ್ಟು ಟಕ್ ಅಂತ ಬರೆದ್ಬಿಟ್ಟು ಟಕ್ನ ಅರ್ದು ಗೊತ್ತಲ್ಲ ಅವ್ರ ಸ್ಟೈಲು ಫಾಸ್ಟು ಬರೆದ್ಬಿಟ್ಟು ತಗೋ ಇಟ್ಕೋ ಅಂದರು ನಾನು ಅದು ನೋಡಿರಲಿಲ್ಲ ಹೆಂಗೆ ನೋಡ ಅವ್ರು ಮುಂದ್ಗಡೆನೇ ನೋಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹಿಡ್ಕೊಂಡು ಸುಮ್ಮನೆ ನಿಂತಿದ್ದೆ ಹೇಳ್ತೀನಿ ಎಲ್ಲ ಶೆಡ್ಯೂಲ್ ಡೇಟ್ ಎಲ್ಲ ಕಳಿಸ್ತೀನಿ ನಾನು ಓಕೆ ನಿನ್ನ ಅಡ್ರೆಸ್ ಇದೆಲ್ಲ ಅದತ್ತು ನೋಡಿ ಇವರೆಲ್ಲ ಇದು ಮಾಡ್ಕೊಳ್ಳಿ ಹೋಗಿ ಬಿಡಿ ಸರ್ ಆಯ್ತು ಸರ್ ಓಕೆ ಸರ್ ಅಂದರು ಆಮೇಲೆ ಅವರು ಆ ಕಡೆ ಹೋದರು ನಿಮಿಷ ಟೀ ಕುಡ್ಕೊಂಡು ಹೋಗೋ ಅಂದರು ಆ ಕಡೆ ಹೋದ್ರು ಸರ್ ತೆಗೆದು ನೋಡ್ತೀನಿ 2500 ರೂಪಾಯಿ ಚೆಕ್ಕು 2500 ರೂಪಾಯಿ ನನಗೆ ಅವತ್ತಿಗೆ 2500 ರೂಪೀಸ್ ನಾನು ಅದನ್ನು 6 ತಿಂಗಳಾದರೂ ನಾನು ಚೆಕ್ಕೆ ಹಾಕಿಲ್ಲ ಸರ್ ತಗೊಂಡು ದೇವ್ರ ಹತ್ರ ಇಟ್ಬಿಟ್ಟಿದ್ದೀನಿ ನಾನು ಚೆಕ್ ಹಾಕಿಲ್ಲ ನಾನು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ದೇವ್ರಿಗೂ ಪೂಜೆ ಚೆಕ್ಗೂ ಪೂಜೆ ಆಮೇಲೆ ಒಂದು ಸಾರಿ ಏನು ಎಲ್ಲರೂ ಚೆಕ್ ಬಂದೈತಿ ಒಂದು ಚೆಕ್ಕೆ ಬಂದಿಲ್ವಲ್ಲ ಗೋಪಾಲಕೃಷ್ಣ ಅಂತ ಯಾವುದೋ ಯಾರು ನೋಡು ಅಂದ್ರೆ ಚೆಕ್ ಹೋಗಿಲ್ಲ ಅವ್ರದ್ದು ನಂದು ಕರೆದು ಶಂಕರ್ನಾಗ ಕರೆದ್ರು ನಿನ್ನ ಚೆಕ್ಕು ಕ್ಯಾಶ್ ಮಾಡಿಸ್ಕೊಂಡಿಲ್ವನೋ ಅವರು ಇಲ್ಲ ಸರ್ ಏನು ಮಾಡ್ತಾಯಿದ್ಯಾ ಇಲ್ಲ ದೇವ್ರ ಹತ್ರ ಇಟ್ಟಿದ್ದೀನಿ ಪೂಜೆ ಮಾಡೋ ಅಂದ್ರು ಪೂಜೆ ಮಾಡು ಹೋಗು ಚೆಕ್ ಪಾಸ್ ಮಾಡಿಸೋ ಫಸ್ಟು ಹೋಗೋ ಅಂತಂದರು ಸರಿ ಸರ್ ಆಯಿತು ಸರ್ ಅದ್ರ ಜೊತೆಗೆ ಇನ್ನೊಂದು ಚೆಕ್ ಕೊಟ್ರಾಗ ಒಂದು ಶೆಡ್ಯೂಲ್ ಆಗಿತ್ತು ಪಿಕ್ಚರು ಒಂದು ಶೆಡ್ಯೂಲ್ ಆಗಿತ್ತಲ್ಲ ಅಂದರೆ ಪಿಕ್ಚರ್ ಫಿನಿಶ್ ಆಗೋಗಿತ್ತು ನನ್ನ ಪೋರ್ಷನ್ ಎಲ್ಲ ಶೂಟಿಂಗ್ ಪೋರ್ಷನ್ ಮುಗಿದೋಗಿತ್ತು ಆವಾಗ ಇನ್ನೊಂದು ಚೆಕ್ ಕೊಟ್ಟರು ಅದ್ರ ಜೊತೆ ಇದು ಹಾಕೋ ಅಂದ್ಬಿಟ್ಟು ಇನ್ನೂ 2500 ರೂಪಾಯಿ ಕೊಟ್ಟರು 5000 ಆಯಿತು 5000 ರೂಪಾಯಿ ಎಸ್ ಸರ್ ಇವಾಗ 5000 ರೂಪಾಯಿ ಇಲ್ಲಿಗೆ ಇರ್ತೀನಿ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸು ಆಮೇಲೆ ಈ ಚೆಕ್ ಬಂದಿದ್ದು ಮನೇಲಿ ಹೇಳಿದ್ರ ಶಂಕರ್ನ ಪಿಕ್ಚರ್ ಬಂದಿದೆ ಅಂತ ಇಲ್ಲ ಅದು ಹೇಳಿಲ್ಲ ಸಸ್ಪೆನ್ಸಲ್ಲಿ ಇಟ್ಟಿದೆ ಹೇಳಿಲ್ಲ ಓಕೆ ಆಮೇಲೆ ಅದನ್ನು 5000 ರೂಪಾಯಿ ಕೊಟ್ಟರಲ್ಲ ಅದು ಎರಡೂವರೆ ಅದನ್ನು ಚೆಕ್ಕೆಲ್ಲ ತಗೊಂಡೋಗಿ ಕೊಟ್ಟು ಕ್ಯಾಶ್ ತೊಗೊಬಂದು ಇಟ್ಕೊಂಡೆ ಆ ಕ್ಯಾಶ್ಗೂ ಒಂದು ಸಾರಿ ಪೂಜೆ ಮಾಡಿಬಿಟ್ಟು ಸರ್ ಅದು ಏನೋ ಒಂದು ಖುಷಿ ನನಗೆ ಸರ್ ಅದೆಲ್ಲ ಏನಪ್ಪ ಫಸ್ಟು ಅದು ಅಲ್ಲದೆ ಫಸ್ಟ್ ಪಿಕ್ಚರ್ಗೆ ಕಾಸ್ಟ್ಯೂಮ್ ಹೊಲಿಸಿ ಶೂಸ್ ಹಾಕಿಸಿ ನನಗೇನು ಕಾಸ್ಟ್ಯೂಮರ್ ಬಂದು ಏನು ಹಾಕೋದೇನು ಶೂಸ್ ಕಟ್ಟೋದೇನು ನನಗೆ ಏನು ಎಲ್ಲೋ ಹೋಗ್ಬಿಟ್ಟಿದೆ ನಾನು ಸರ್ ಶೂಟಿಂಗ್ ಎಕ್ಸ್ಪೀರಿಯನ್ಸು ಸರ್ ಏನು ಸರ್ ಅದು ಫಸ್ಟ್ ಸೀನ್ ಶೂಟ್ ಮಾಡಿದೇನೆ ಆಡು ಸಂತೋಷಕ್ಕೆ ಸಾಂಗು ಸರ್ ಅದು ಆಗ ತಾನೇ ಓಪನ್ ಆಗಿತ್ತು ಸರ್ ಚೌಡಯ್ಯ ಮೆಮೋರಿಯಲ್ ಫಸ್ಟ್ ಪಿಕ್ಚರ್ ನಮ್ಮದೇ ಸರ್ ಶೂಟ್ ಆಗಿದ್ದ ನಮ್ದು ಗೀತಾ ಪಿಕ್ಚರೇ ಅಲ್ಲಿ ಆಮೇಲೆ ಏನು ಮಾಡಿದೆ ಒಂದು ಸಾರಿ ಆ ಸಾಂಗಲ್ಲಿ ನಾನು ಕೂತಿರೋದು ಅಲ್ಲಿ ನಾನು ನೋಡ್ತೀನಿ ಅವಳು ಹೀರೋಯಿನ್ನ ಅದು ಫಸ್ಟ್ ಶಾಟ್ ನಂದು ಸರ್ ಅದಾದಮೇಲೆ ಅಲ್ಲೆಲ್ಲ ಫೈಟ್ ಎಲ್ಲ ನಡೀತಾ ಇದೆ ಸರ್ ಆ ಫೈಟ್ ಎಲ್ಲ ಮಾಡಿದ್ವಿ ಅಲ್ಲಿ ಬೇಡ ಸರ್ ಅದ್ರ ಸಾವಾಸ ಪಿಕ್ಚರ್ ಫೀಲ್ಡ್ ಬೇಡ ಅನ್ಸ್ಬಿಟ್ಟಿತ್ತು ನನಗೆ ನೋಡೋದಾದ್ಮೇಲೆ ಫೈಟ್ ಶೆಡ್ಯೂಲ್ ನೋಡಾಯ್ತಾದ್ಮೇಲೆ ಇಮ್ಮಿಡಿಯೇಟು ಫೈಟು ಆ ಶೆಡ್ಯೂಲ್ ಆ ಥರ ಇದೆ ಸರ್ ನನಗೆ ಬ್ಲಡ್ ಎಲ್ಲ ಬಂದ್ಬಿಟ್ಟಿದೆ ಕೈಗೆ ಬಾಯಿಗೆಲ್ಲ ಏಟು ಫೈಟ್ ಮಾಸ್ಟರ್ ಅಯ್ಯೋ ನಮ್ಮ
ವಿಜಯನ್ ಅಂದ್ಬಿಟ್ಟು ವಿಜಯನ್ ಇವಾಗ ದೊಡ್ಡ ಮಾಸ್ಟರ್ ಅಲ್ಲ ಸರ್, ದೊಡ್ಡ ಮಾಸ್ಟ್ರು. ಆಮೇಲೆ ಅಳಬಾ ಹಳಬ್ರು ಗೊತ್ತು ಗೊತ್ತು ಏಜ್ ಆಗೋಗಿದೆ, ಈಗ ಇದಾರ ಅಥವಾ ಮಾಡ್ತಾವ್ರ ಏನೋ ಗೊತ್ತಿಲ್ಲ. ಆ ಕರ್ಲಿಯರ್ ಗೊತ್ತು ಗೊತ್ತು ವಿಷ್ಣು ಸರ್ ಪಿಕ್ಚರ್ ಅವ್ರೆ ಪರ್ಮನೆಂಟ್. ಇವಾಗ ದೊಡ್ಡ ಫೈಟ್ ಮಾಸ್ಟರ್ ಸರ್. ಹೌದಾ? ಅಯ್ಯೋ, ಸೌತ್ ಇಂಡಿಯನ್ ಅಲ್ಲಿ ಬಿಗ್ಗೆಸ್ಟ್ ಫೈಟ್ ಮಾಸ್ಟರ್ ಅವರು. ಓಹೋ, ಅವರೇ ಸರ್ ಫಸ್ಟ್. ಅವಯ್ಯ ಮೊದ್ಲೇ ರಫ್, ಏನ ಹಂಗ್ ಬಿಳೆ ಅಂತಾರೆ. ನನಗೆ ಅವಾಗ ಏನು ಅಷ್ಟು ಈಗಿನ ಪ್ರೊಟೆಕ್ಷನ್ ಇವಾಗ ಮೊದ್ಲೆಲ್ಲ ಈ ತರ ನಮ್ಗೆ ಇದೇ ಇಲ್ವಲ್ಲ ಸರ್, ಸೇಫ್ಟಿನೇ ಇಲ್ಲ. ಏನು ಹಿಂಗೆ ನೆಲದ ಮೇಲೆ ಹಿಂಗೆ ಬೀಳ್ಬೇಕು. ಅವಾಗಲೇ ಬೇಜಾನ್ ಏಟ್ಗಳು ತಿನ್ಬಿಟ್ಟಿದ್ದೀನಿ. ಆಮೇಲೆ ಚೌಡಾ ಮಾಮರ್ಲ ಒಳಗಡೆ ಫೈಟು, ಆ ಚೇರ್ಗಳಿದೆಯಲ್ಲ, ಆ ಚೇರ್ಗಳು ರೋ ಒಳಗಡೆ ಎಲ್ಲ ಓಡಾಡ್ಬಿಟ್ಟಿದ್ದೀನಿ. ಆ ಏಟು ಬಿದ್ದಿರೋದು ಶಂಕರ್ನಾಗೆ ಪಾಪ ಫೀಲ್ ಮಾಡ್ಕೊಂಬಿಟ್ರು. ಫಸ್ಟ್ ಪಿಕ್ಚರ್ ಕಣ ಪಾಪ, ಈಗ ಫಸ್ಟೇ ಫೈಟ್ ಹಾಕೋಬಾರ್ದಾಯ್ತು ಪಾಪ. ಅವ್ನು ನೋಡ್ರೆ ಅಯ್ಯೋ ಅನ್ಸುತ್ತೆ ನನಗೆ ಏನಾದ್ರು. ನಾನು ಸುಮ್ಮನೆ ಹಿಂಗೆ ಕೂತಿರು ಹಿಂಗೆ ಏನು ಮಾಡೋದು ಸರ್, ನೋವು ತಡೆಯೋಕ್ಕಾಗ್ತಾ ಇಲ್ಲ. ಆಮೇಲೆ ಏನು ಮಾಡೋದು, ಈ ಹೋಗ್ಲಿ ನನಗೆ ಈ ಚೌಡಾ ಮಾಮರೆಲ್ಲ ಅಲ್ಲಿ ಬಿಟ್ಟು ಬೇರೆ ಕಡೆನಾರು ಶೂಟಿಂಗ್ ಮಾಡಲಿ ಓಪನ್ ಪ್ಲೇಸಲ್ಲಿ ಅಂತ. ಜಾಗ ಚಿಕ್ಕದ ಜೊತೆಗೆ ಈ ಸೀಟ್ಗಳೆಲ್ಲ ಹೊಡಿತಾವೆ ಸರ್, ಎಲ್ಲಿ ಬಿದ್ರು ಏಟು. ಆಮೇಲೆ ಏನೋ ಗೋಪಾಲ ಅಂದರು, ಗೋಪಾಲ ಕೃಷ್ಣ ಅಂತ ನನ್ನ ಹೆಸರು ಅಲ್ಲ, ಇವರು ಶಂಕರ್ನಾಗ್. ಏನೋ ಗೋಪಾಲ ಏಟ್ ಬಿತ್ತೇನೋ ಅಂದರು. ಇಲ್ಲ ಸರ್, ಇದು ಫಸ್ಟ್ ಪಿಕ್ಚರ್, ನನಗೆ ಫಸ್ಟ್ ಪಿಕ್ಚರ್ ಆದ್ರಿಂದ ನನಗೆ ಇದೆಲ್ಲ ಫೈಟ್ ಅಲ್ಲ ಅಂತ ಸರ್ ಅಂತ ಅಂದೆ. ಸರ್ ಹಂಗಂದ ತಕ್ಷಣ ಮುಗ್ದಾಗುತ್ತೆ ಬಿಡ, ಇನ್ನೊಂದು 2 ಅವರ್ಸಲ್ಲಿ ನಿಂದು ಪೋರ್ಷನ್ ಮುಗಿಸ್ಬಿಡ್ತೀನಿ ಬಿಡು ಅಂತ ಅಂದರು. ಆಯ್ತು ಸರ್ ಅಂತ ಹಂಗೆ ಮುಗಿಸಿದ್ರು. ಬೇರೆಯವ್ರದ್ದೆಲ್ಲ ತಗೊಂಡ್ರು. ಆಮೇಲೆ ಮುಗೀತು 2 ಫೈಟು. ಆಮೇಲೆ ಅದೆಲ್ಲ ಮುಗೀತಲ್ಲ ಸರ್, ಇನ್ನೊಂದು ಫೈಟಿಗೆ ಅಲ್ಲಿ ನಮ್ಮ ಜೀವರಾಜ್ ಆಳ್ವ ಅವ್ರ ಮನೆ ಹತ್ರ, ಅದೇ ಸದಾಶಿವನಗರ ಸ್ಯಾಂಕಿ ಟ್ಯಾಂಕ್ ಪಕ್ಕ. ಅವತ್ತು ಫೈಟು ತಿರುಗಿ ನೈಟ್ ಫೈಟು ಸರ್. ಇದೇ ಸೇಮ್ ಮಾಸ್ಟ್ರು ಸರ್. ನನ್ನ ಮಾಸ್ಟ್ರು ಅಷ್ಟೊತ್ತಿಗೆ ಸ್ವಲ್ಪ ಕ್ಲೋಸ್ ಆಗಿದ್ರು ನನಗೆ, ಪರಿಚಯ ಆಗಿದ್ರು. ಯಾರ ಗೋಪಿ ಹಂಗ ಸರ್? ಗೋಪಿ ಅಲ್ಲ ಸರ್, ಗೋಪಾಲ್. ಶಾರ್ಟ್ ನೇಮ್ ಇಟ್ಗಳ, ಏನು ಇನ್ನು ಗೋಪಾಲಕೃಷ್ಣ ಅಷ್ಟು ದೂರ ಅಂತ. ಸರ್ ಏನು ಮಾಡೋದು ಸರ್? ಸರಿ ಸರ್. ಇವರು ಅಷ್ಟೊತ್ತಿಗಾಲೇ ನಮ್ಮ ಬಿ ಸಿ ಗೌರಿಶಂಕರ್ ಕ್ಯಾಮ್ರಾಮನ್ ಅವರೇ ಅಲ್ಲ, ಅವರಿದ್ದರು. ಅವ್ನು ಎದುರಿಸ್ಬೇಡ ಕಣೆ ಪಾಪ, ಹೊಸಬ ನಮ್ಮ ಹುಡುಗ ಕಣ್ರಿ ಅವನು. ನಿಮಗೆ ನಿಮ್ಮ ಹುಡುಗ, ನಮಗೆ ನಮ್ಮ ಹುಡುಗ, ನಮ್ಮ ಆರ್ಟಿಸ್ಟಿಗೆ ಅವರು ಅಂದ್ಬಿಟ್ಟು ಅವರು ಹಂಗೆ ಶೂಟಿಂಗೆಲ್ಲ ಮಾಡ್ತಾಯಿದ್ವಿ. ತಿರುಗಿ ಒಂದು 2-3 ಪಂಚ್ ಹೇಳ್ಕೊಟ್ರು ಸರ್. ಹೇಳ್ಕೊಟ್ಟಾದ್ಮೇಲೆ ನನಗೆ ಇನ್ನೂ ಆ ಮೈ ನೋವು ಹೋಗಿರಲ್ಲ ನನಗೆ. ಯಾಕೆ ಹೇಳ್ತೀರಾ, ಹಿಂಗೆ ಬಗ್ಗಿದ್ರೆ ನೋವು, ಹಿಂಗೆ ಹಿಡ್ಕೊಂಡ್ರು ನೋವು. ಸರ್ ಎಷ್ಟೊಂದು ಮುಗಿಸ್ಬಿಡಿ ಬಾಸ್, ನನಗೆ ನನಗೆ ಕಡಿಮೆ ಫೈಟು ಪಂಚ್ಗಳು ಕಮ್ಮಿ ಕೊಡಿ ಅಂತ ನಾನು. ಇವನು ಹೌದಪ್ಪ, ಜನ ನೋಡೋದು ವಿಲನ್ನು ಬರೀ 2 ಏಟಿಗೆ ಹೊಟ್ಟೋಗ್ಬಿಟ್ಟ ಅಂತಂದ್ರೆ ನಿನಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅಂದಾಗ ನನಗೂ ಸ್ವಲ್ಪ ಒಳಗಡೆ ಕಲಾವಿದ ಏನೋ ಓಕೆ ಹೆಂಗಾರ ಅಲ್ಲಿ ಮಾಡಿಬಿಡ್ಬೇಕು ಅಂತ. ಸರ್ 12 ಗಂಟೆ ಆಯಿತು ಸರ್, ಮಧ್ಯರಾತ್ರಿ 12 ಗಂಟೆ ಸರ್. ಪೇಯ್ನು ತಡೆಯೋಕ್ಕಾಗ್ತಾಯಿಲ್ಲ, ಚಳಿ ಬೇರೆ. ಅವಾಗ ಸ್ವಲ್ಪ ಕೋಲ್ಡ್ ಸೀಸನ್ನು. ಕ್ಯಾಂಪ್ ಫೈರ್ ಹಾಕಿದ್ದೀವಿ ಪಕ್ಕದಲ್ಲೇ, ತುಂಬ ಚಳಿ. ಕ್ಯಾಂಪ್ ಫೈರ್ ಹಾಕಿದ್ದೀವಿ. ಆಮೇಲೆ ನಮ್ಮ ಶಂಕರ್ನಾಗ್ ಅವರು ಎಲ್ಲ ಆ ಬಿಯರ್ ಬಾಟ್ಲ್ಗಳೆಲ್ಲ ತರಿಸ್ಬಿಟ್ಟವ್ರೆ. ಸುಮಾರು ಜನಕ್ಕೆ ಎಲ್ಲ ಬಿಯರ್ ಹಿಡ್ಕೊಂಡು ಎಲ್ಲ ಅವರು, ನಮಗೆ ಅನುಭವ ಇಲ್ಲ, ಅಭ್ಯಾಸ ಇಲ್ಲ. ಬಿಯರೆಲ್ಲ ಹಿಡ್ಕೊಂಡು ಹಂಗೇ ಡೈರೆಕ್ಷನ್ ಹಂಗೆ. ಶಂಕರ್ನಾಗ್ ಅವ್ರಿಗೆ ಗೊತ್ತಲ್ಲ, ಯಾವಾಗ ಗೋಪಾಲಕೃಷ್ಣ ಬರಲಿ ಅಂದರು. ಚಳಿ ಆಗ್ತದೆ ಬರಲಿ ಅಂದರು. ಸರ್ ಕುಡಿಯೋದು ಜ್ಯೂಸ್ ಕಂಡು ಕುಡಿಯೋ ಅಂದರು. ನನಗೆ ಗೊತ್ತಿಲ್ಲ, ಜ್ಯೂಸ್ ತರ್ಸೋರು ಅಂದ್ಬಿಟ್ಟು ನಾನೇನು ಟಿನ್ ಅದು ಅವ್ರು ಯಾವುದೋ ಅವರು ಬಾಂಬೆ ಗಿಂಬೆಯಿಂದ ತಗೊಂಬಂದು ಇಟ್ಕೊಂಡಿರ್ತಾರಲ್ಲ. ಸರಿ ಓಕೆ ಅಂದ್ಬಿಟ್ಟು ನನ್ನ ಪಾಡ ನಾನು ಕುಡ್ದೆ. ಏನು ಜ್ಯೂಸ್ ಇದ್ದಂಗೆ ಇಲ್ವಲ್ಲ ಇದು, ಕುಡಿಯೋ ಏನಿಲ್ಲ. ಅವ್ರಿಗೇನಕ್ಕೆ ಕೊಟ್ಟವ್ರು ಪಾಪ, ವಾಮಪ್ ಆಗಲಿ, ಅಟ್ಲೀಸ್ಟ್ ಏಟ್ ತಿಂದವನೇ ಸಿಕ್ಕಾಬಿಟ್ಟೆ, ಆ ಪೇಯ್ನ್ ಇದಾಗಲಿ ಅಂದ್ಬಿಟ್ಟು ಸ್ವಲ್ಪ ರೆಡಿ ಆಯ್ತೆ ತಗೊಳ್ಳೋ ಅಂದ್ಬಿಟ್ಟು ಕುಡಿದ್ಬಿಟ್ಟು ಇದು ಮಾಡೋ. ನನಗೆ ಅದೇನು ಕುಡ್ದೆ, ಅದೇನು ಜ್ಯೂಸ್ ಇದ್ದಂಗೆ ಆಯಿತು ಬಿಡಿ, ನನಗೇನು ಅನಿಸಿಲ್ಲ ಅದು. ಆಮೇಲೆ ಇವರು ಗೌರಿಶಂಕರ್ ಇದ್ದರು. ಓಕೆನಮ್ಮ ಅಂದರು. ಗೌರಿಶಂಕರ್ ನಾನು ಓಕೆನಮ್ಮ ಅಂದರೆ. ಯಾಕೆ ಸರ್ ಅಂದೆ. ನೀನು ಕುಡಿದದ್ದು ಜ್ಯೂಸ್ ಅಲ್ಲ, ಬಿಯರು ಸರ್. ಗೊತ್ತಿಲ್ಲ ಸರ್ ನನಗೆ, ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೀವು ಮೈಕೈ ನೋವು ಹೋಗ್ಲಿ ಅಂದ್ಬಿಟ್ಟು ಕೊಟ್ಟವ್ರು. ಬಿಡ ತಲೆ ಕೆಡ್ಸ್ಕೊಬೇಡ, ಓಕೆ ರೆಡಿ ಅಂದರು. ಅವತ್ತು ನೈಟು ಅವತ್ತೇ ಮುಗಿಸ್ಬಿಟ್ರು ಸರ್ ನನ್ನ ಕೆಲಸನ, ಫಿನಿಶ್. ಅಪ್ಪ ನನಗೆ ಏನೋ ಒಂದು ಬಂಡೆಕಲ್ಲು ಇಳ್ದಂಗೆ ಆಗೋಯ್ತು. ಮುಗಿಸ್ಕೊಂಡು ಇನ್ನೇನಿದ್ರು ಸೀನ್ಗಳು ಶೂಟಿಂಗ್ ಬಂದು, ಅದು ನಿಜ್ಲೇಕಂಪ ಕಾಲೇಜ್ ಸೀನ್ಗಳೆಲ್ಲ ಅಲ್ಲಿ ಮಾಡಿದ್ವಿ.
ಭಾಳ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಲ್ಲಿದ್ದಾಗಲೇ ಮುಗೀತಿದ್ದಂಗೆ ಮುಗೀತು, ಡಬ್ಬಿಂಗ್ ಬಂದ್ಬಿಡೋ, ನೀನೇ ವಾಯ್ಸ್ ಮಾತಾಡೋ ಅಂದರು. ನಿಮ್ಮ ಕೈಲೇ ಮಾಡಿಸೋದು? ಹಾಂ, ನನ್ನ ಕೈಲೇ. ಫಸ್ಟ್ ಪಿಕ್ಚರಿಂದ ನಂದೇ ಸರ್. ಇದುವರೆಗೂ ನನಗೆ ಯಾರು ಡಬ್ಬಿಂಗ್ ವಾಯ್ಸೇ ಕೊಟ್ಟಿಲ್ಲ. ಡಬ್ಬಿಂಗು ಮಾಡೋ ನೀನೇ ಅಂದರು. ಸರಿ ಸರ್ ಮಾಡ್ತೀನಿ, ನನಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನನಗೂ ಖುಷಿ ಆಯಿತು. ಸರ್ ಯಾವತ್ತು ಬರಬೇಕು? ಬರ್ತೀನಿ ಸರ್. ಚಾಮುಂಡೇಶ್ವರಿಲಿ ಡಬ್ಬಿಂಗ್ ಮಾಡಿದ್ವಿ. ಡಬ್ಬಿಂಗಲ್ಲೂ ಶಂಕರಣ್ಣನೂ ಇದ್ರಲ್ಲೇ? ಹಾಂ, ಶಂಕರಣ್ಣ ಇದ್ದರು, ಜೊತೆಲಿದ್ದರು. ಆಮೇಲೆ ರಮೇಶ್ ಭಟ್ಟು ಅವರೆಲ್ಲ ಭಾಳ ಕೋಆಪ್ರೇಟ್ ಮಾಡೋದು ಸರ್. ಟೀಮು ನಿಜವಾಗ್ಲೂ ಶೂಟಿಂಗಲ್ಲೂ ಅಷ್ಟೇ ಅಲ್ಲ, ಏನಿಲ್ಲ, ಭಾಳ ಚೆನ್ನಾಗಿ ಅವರು ಎನ್ಕರೇಜ್ ಮಾಡೋರು ಪಾಪ, ಹೇಳ್ಕೊಟ್ರು. ನಮ್ಮ ರಮೇಶ್ ಭಟ್ ಅವರು, ನಮ್ಮ ಸೋಮು ಅವರೆಲ್ಲ, ಆಮೇಲೆ ನಮ್ಮ ಅರುಂಧತಿ ಅವರು ಅಷ್ಟೇ. ಆಮೇಲೆ ಡಬ್ಬಿಂಗ್ ಎಲ್ಲ ಮುಗಿದಾದ್ಮೇಲೆ ಹೋಗ್ಬೇಡ, ಇಲ್ಲೇ ಊಟ ಮಾಡ್ಕೊಂಡು ಹೋಗಂತೆ. ಮುಗೀತು ಡಬ್ಬಿಂಗ್. ಸರಿ ಅಂತ ಕೂತ್ಮೇಲೆ ಸರಿ ಊಟ ಮಾಡ್ಬಿಟ್ಟು ಸರ್ ಬರ್ತೀನಿ ಸರ್ ಅಂತ ಎಲ್ಲರೂ ಕೈ ಮುಗಿದು ಕಾಲಿಸಿದ್ದು ಎಲ್ಲರಿಗೆಲ್ಲ ನಮ್ಮ ಗೌರಿಶಂಕರ್ ಅವ್ರಿಗೆಲ್ಲ ಇದು ಮಾಡಿ ಸರಿ ಬರ್ತೀನಿ ಅಂತಂದು ಓಡಬೇಕಾದ್ರೆ ಇಟ್ಕೋ ಅಂದ್ಬಿಟ್ಟು ಜಬ್ಗಿಟ್ರು ಒಂದು ಕವರು. ಸರಿ ಅಂದ್ಬಿಟ್ಟು ಏನೋ ಕೊಟ್ಟಿರ್ತಾರೆ ನೋಡಿ. ಅವಾಗ 2,500 ರೂಪಾಯಿ ಸರ್. ಸರ್ ಆ ಪಿಕ್ಚರ್ಗೆ ಟೋಟಲ್ ನನಗೆ ರೆನ್ಯುಮರೇಷನ್ 7,500 ಸರ್. ಫಸ್ಟ್ ಪಿಕ್ಚರ್ಗೆ 2,500 ಇನ್ನೂ ನನಗೆ ಅದು ಇವಾಗ ಕೊಟ್ಟಂಗಿದೆ ನನಗೆ. ನೋಡಿ ಸರ್, ಪುಣ್ಯಾತ್ಮ ಯಾವ ಮನಸ್ಸಲ್ಲಿ ಕೊಟ್ಟರು ಅರವಿಂದ್ ಅವ್ರನ್ನ. ನನ್ನ ಜೀವನದಲ್ಲಿ ಫಸ್ಟ್ ಪಿಕ್ಚರ್ ಅಂದರೆ ಗೀತಾ, ಶಂಕರ್ ನಾಗ್ ಡೈರೆಕ್ಷನ್ನು. ಅದಕ್ಕೆ ನಾನು ಇರೋವರೆಗೂ ನೆನೆಸ್ಕೋಬೇಕು ಅಂದರೆ ನಮ್ಮ BC ಗೌರಿಶಂಕರ್ ಅವರು. ವಂಡರ್ಫುಲ್ ಸರ್. ಅವರಂತೂ ನಾನು ಅದಾದ್ಮೇಲೆ ಸುಮಾರು ಸಪೋರ್ಟ್ ಮಾಡ್ಬಿಟ್ರು ಸರ್ ಗೌರಿಶಂಕರ್ ಅವರು. ನೀವು ಅಂದರೆ ಅದಾದ್ಮೇಲೆ ಈಗ ಇದು ಬೇರೆ ತಿಂಗ್ ಹೋಗೋದಕ್ಕೆ ಮುಂಚೆ ನಂಗೆ ಶಂಕರಣ್ಣಂದನೆ ಒಬ್ಬ ಡೈರೆಕ್ಟರ್ ಆಗಿ ಶಂಕರಣ್ಣ ಹೆಂಗಿರೋರು ಸರ್ ಸ್ಪಾಟಲ್ಲಿ? ಸರ್ ಅಲ್ಲಿಂದ ಅದಾದ ತಕ್ಷಣನೇ ನಿಮ್ಮನ್ನ ನೀವು ನೋಡ್ಕೊಂಡಾಗ ನಿಮ್ಗೇನು ಅನಿಸ್ತು ಸ್ಕ್ರೀನ್ ಮೇಲೆ? ನಾನು ಇಷ್ಟು ಮಾಡಿದ್ದೀನ ಅನಿಸ್ಬಿಡ್ತು ಸರ್, ಇಷ್ಟು ಮಾಡಿದ್ದೀನ ಅನಿಸ್ಬಿಡ್ತು ನನಗೆ. ಆಮೇಲೆ ಅದಾಯ್ತಲ್ಲ, ಅದಾದ ತಕ್ಷಣನೇ ಊರಲ್ಲಿ ನೋಡಿದಾರ ಪಿಕ್ಚರು? ಎಲ್ಲ ಊರೆಲ್ಲ ನೋಡಿ ಮನೆಗೆ ಹೋಯ್ತು ಅಂತಂದ್ರೆ ಎಲ್ಲರೂ ಮನೆಗೆ ಕರೆಯೋರೆ ಊಟಕ್ಕೆ. ಯಾರ ಮನೆಗೆ ಹೋಗಿ ಊಟ ಮಾಡಲಿ ನಾನು? ನಿಮ್ಮ ಮನೆಗೆ ಊಟ ಮಾಡಲಿ? ನಮ್ಮ ತಂದೆ ಏನು ಅವ್ರು ಒಳಗಡೆ ಖುಷಿ, ತಂದೆ ತಾಯಿ ಎಲ್ಲರಿಗೂ ಖುಷಿ, ಎಲ್ರಿಗೂ.